ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ನಿಖಿಲ್ ಸೋಸಲೆ ಅವರು ಇದೀಗ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಮೆಟ್ಟಿಲೇರಿದ್ದಾರೆ ನಿಖಿಲ್ ಸೋಸಲೆ ಪರ ಸಂದೇಶ್ ಚೌಟಾ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ. ಹೈಕೋರ್ಟ್ನಲ್ಲಿ ನಿಖಿಲ್ ಸೋಸಲೆ ಅರ್ಜಿ ವಿಚಾರಣೆ ಆರಂಭವಾಗಿದೆ. ನಿಖಿಲ್ ಸೋಸಲೆ ಅವರ ಪರ ಸಂದೇಶ್ ಚೌಟಾ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣ ಸಾಕಷ್ಟು ರಾಜಕೀಯ ಜಟಾಪಟಿಗೆ ಕಾರಣವಾಯಿತು. ಮತ್ತೊಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೂಡ ಸುಮೋಟೋ ಪ್ರಕರಣ ದಾಖಲು ಮಾಡಿಕೊಂಡಿತ್ತು. ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ವಿಚಾರಣೆ ಕೂಡ ಆರಂಭ ಮಾಡಿತ್ತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು PILಗಳು ಕೂಡ ದಾಖಲಾಗಿತ್ತು. ಅದೇ ರೀತಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಸೋಸಲೆ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ರು. ಇದೀಗ ನಿಖಿಲ್ ಅವರ ಅರ್ಜಿ ವಿಚಾರಣೆ ಆಗ್ತಾ ಇದೆ. 14 ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ಇನ್ನು ನಿಖಿಲ್ ಸೋಸಲೆ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ನಿಖಿಲ್ ಸೋಸಲೆ ಪರ ಸಂದೇಶ್ ಚೌಟಾ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ನಿಖಿಲ್ ಸೋಸಲೆ ಅವರ ಪರವಾಗಿ ಇದೀಗ ಸಂದೇಶ್ ಚೌಟಾ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. RCB ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ನಿಖಿಲ್ ಸೋಸಲೆ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು. ಪೊಲೀಸ್ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡಿದ್ರು. ಈ ಪ್ರಕರಣದಲ್ಲಿ RCB, KSA, NDA ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇನ್ನು ಈ ಬಂಧನಕ್ಕೆ ಸಂಬಂಧಪಟ್ಟಂತೆ ಬಂಧನ ಪ್ರಶ್ನಿಸಿ ಅವರು ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ನಿಖಿಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. CM ಅವರು ಸಭೆ ನಡೆಸಿ ಅಧಿಕಾರಿಗಳನ್ನು ಅಮಾನತು ಮಾಡಿದ್ರು. CM ಅವರು ಈ ವಿಚಾರ ಸಭೆ ನಡೆಸಿದ್ರು, ಅಧಿಕಾರಿಗಳನ್ನು ಅಮಾನತು ಮಾಡಿದ್ರು. RCB, KSA, DNA ಸಿಬ್ಬಂದಿಗಳನ್ನು ಬಂಧಿಸೋದಕ್ಕೆ ಸೂಚನೆ ಕೊಟ್ಟರು. ರಾತ್ರೋರಾತ್ರಿ CCB ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನಿಖಿಲ್ ಸೋಸಲೆ ಪರ ಸಂದೇಶ್ ಚೌಟಾ ಅವರು ವಾದ ಮಂಡನೆ ಮಾಡಿದ್ದಾರೆ. CM ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸಿದ್ರು, ಅಧಿಕಾರಿಗಳನ್ನು ಅಮಾನತು ಕೂಡ ಮಾಡಿದ್ರು. RCB, KSA, DNA ಸಿಬ್ಬಂದಿಗಳನ್ನು ಬಂಧನ ಮಾಡೋದಕ್ಕೆ ಸೂಚನೆ ಕೊಟ್ಟರು. CM ಅವರು ಸೂಚನೆ ಕೊಟ್ಟ ಬಳಿಕ ಇವರ ಅರೆಸ್ಟ್ ಆಗಿದೆ. ರಾತ್ರೋರಾತ್ರಿ CCB ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ರು. ಅಂದರೆ KSA, RCB, DNA ಈ ಸಿಬ್ಬಂದಿಗಳನ್ನು ಅರೆಸ್ಟ್ ಮಾಡಿದ್ರು. ಅದರ ಪದಾಧಿಕಾರಿಗಳನ್ನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಒಪ್ಪಿಸಿದ್ದಾರೆ. CCB ಪೊಲೀಸರು ಸಹಾಯ ಪಡೆದಿರಬಹುದು. CCB ಪೊಲೀಸರಿಂದಲೂ ಕೂಡ ಸಹಾಯ ಪಡೆದುಕೊಂಡಿರಬಹುದು. ತನಿಖೆಯ ಭಾಗವಾಗಿ ಸಹಾಯವನ್ನು ಪಡೆದುಕೊಂಡಿರಬಹುದು. FIR ಪ್ರಕಾರ ಬಂಧಿಸುವಂತೆ ಆದೇಶ ನೀಡೋದು ತಪ್ಪಾ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ಹೌದು, CCB ಪೊಲೀಸರಿಂದ ಸಹಾಯ ಕೂಡ ಪಡೆದುಕೊಂಡಿರಬಹುದು. ಅರೆಸ್ಟ್ ಮಾಡೋದಕ್ಕೆ ಸಹಾಯ ಪಡೆದಿರಬಹುದು. ತನಿಖೆಯ ಭಾಗವಾಗಿ ಸಹಾಯ ಪಡೆದಿರಬಹುದು. FIR ಪ್ರಕಾರ ಬಂಧಿಸುವಂತೆ ಆದೇಶ ನೀಡೋದು ತಪ್ಪ? CM ಅವರೇ ನಿರ್ಧಾರ ತೆಗೆದುಕೊಂಡ್ರು, FIR ಪ್ರಕಾರ ಅವರನ್ನು ಅರೆಸ್ಟ್ ಮಾಡ್ರಪ್ಪ ಅಂತ CM ಅವರು ಹೇಳಿದ ತಪ್ಪ? ಹಾಗಾದರೆ ನ್ಯಾಯಮೂರ್ತಿಗಳು ನಿಖಿಲ್ ಅವರ ಪರ ವಕೀಲರನ್ನ ಪ್ರಶ್ನೆ ಮಾಡಿದ್ದಾರೆ. ಸಂದೇಶ್ ಚೌಟಾ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ತನಿಖಾಧಿಕಾರಿಯೇ ಬಂಧನ ಬಗ್ಗೆ ನಿರ್ಧಾರ ಮಾಡಬೇಕು. ಯಾರನ್ನು ಅರೆಸ್ಟ್ ಮಾಡಬೇಕು ಅಥವಾ ಬಿಡಬೇಕು ಅನ್ನುವಂಥದ್ದನ್ನು ತನಿಖಾಧಿಕಾರಿಯವರೇ ನಿರ್ಧಾರ ಮಾಡಬೇಕು. CM ತನಿಖೆ ಮಾಡಿ ಅಂತ ಹೇಳಬಹುದಾಗಿತ್ತು, ಆದರೆ ಬೇರೆ ಯಾರನ್ನ ಬಂಧನ ಮಾಡಿ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ಬೇರೆ ಯಾರೋ ಒಬ್ಬರು ಬಂದು ಆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿ ಅಂತ ಹೇಳೋದಕ್ಕಾಗಲ್ಲ. ಅದು ಆತನ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ. ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶನ ಕೊಟ್ಟಿದೆ. ಯಾವ ಅಧಿಕಾರಿ ಇದ್ದಾನೆ ಆ ಅಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದು. ಸಂದೇಶ್ ಚೌಟಾ ಅವರ ವಾದ ಇದು.
ಮಧ್ಯಾಹ್ನ 2:30ಕ್ಕೆ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗಿದೆ ಅಂತ ಘೋಷಣೆ ಆಗುತ್ತೆ. ಹೀಗಾಗಿ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಬಂಧಿಸುವ ಅಧಿಕಾರ ಇಲ್ಲ. ಆಯಿತು, ಹಾಗಾದ್ರೆ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ರು, ಅರೆಸ್ಟ್ ಮಾಡೋ ಅಧಿಕಾರನೇ ಅವರಿಗಿರಲಿಲ್ಲ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ವಕೀಲ ಸಂದೇಶ್ ಚೌಟಾ ಅವರು ವಾದ ಮಾಡಿದ್ದಾರೆ. ಅವರನ್ನು ಅರೆಸ್ಟ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮದ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಪತ್ನಿ ಹಾಗೂ ಮಗು ಜೊತೆಗೆ ಇದ್ದಾಗ ನಿಖಿಲ್ನನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಬೇಕಾದ್ರೆ ಕಾರಣನೇ ಕೊಟ್ಟಿಲ್ಲ. ಕಾರಣ ಕೊಡದೆ ನಿಖಿಲ್ನನ್ನ ಅರೆಸ್ಟ್ ಮಾಡಲಾಗಿದೆ. ಸಂವಿಧಾನದ 21ನೇ ವಿಧಿಯ ಮೂಲಭೂತ ಹಕ್ಕು ಉಲ್ಲಂಘನೆ ಮಾಡಿದ್ದಾರೆ. ತನಿಖೆಯಲ್ಲಿ ಭಾಗವಹಿಸಿ ಅಂತ ಸೂಚನೆ ಕೊಡಬಹುದಾಗಿತ್ತು. ನಾವು ತನಿಖೆ ಮಾಡ್ತಾ ಇದ್ದೀವಿ, ಸಹಕಾರ ಕೊಡಿ ಅಂತ ಹೇಳಬಹುದಾಗಿತ್ತು. ಆದರೆ ಬಂಧನ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಖಿಲ್ ಸೋಸಲೆ ಪರವಾಗಿ ಸಂದೇಶ್ ಚೌಟಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪತ್ನಿ ಮಗು ಜೊತೆ ಇದ್ದಾಗ ಸೋಸಲೆನನ್ನ ಅರೆಸ್ಟ್ ಮಾಡಲಾಗಿದೆ. ಅಂದ್ರೆ ನಿಖಿಲ್ ಏನಿದ್ದಾರೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಬೇಕಾದ್ರೆ ಕಾರಣ ಕೊಡಬೇಕಾಗಿತ್ತು. ಸಂವಿಧಾನದ 21ನೇ ವಿಧಿ ಮೂಲಭೂತ ಹಕ್ಕಿನ ಪ್ರಕಾರವಾಗಿ ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕಾಗಿತ್ತು. ಮೂಲಭೂತ ಹಕ್ಕು ಉಲ್ಲಂಘನೆಯಾಗಿದೆ ಅಂತ ವಾದ ಮಾಡಿದ್ದಾರೆ. 11 ಜನರ ಸಾವಿನ ಬಗ್ಗೆ ಏನು ಮಾತನಾಡ್ತಾ ಇಲ್ಲ ಅಂತ ಎಜಿ ಅವರು ಪ್ರಶ್ನೆ ಮಾಡಿದ್ದಾರೆ. ಕಾನೂನಿನ ಪ್ರಕಾರ ತನಿಖೆ ಮಾಡಿ, ಬೇಡ ಅಂತಿರೋದು ಯಾರು ಅಂತ ಚೌಟಾ ಅವರು ಪ್ರಶ್ನೆ ಮಾಡಿದ್ರು. ಯಾರು ತಪ್ಪು ಮಾಡಿದ್ದು ಕಂಡು ಹಿಡಿರಿ ಅಂತ ಸಂದೇಶ್ ಚೌಟಾ ಅವರು ಪ್ರಶ್ನೆ ಮಾಡಿದ್ದಾರೆ. 11 ಜನರ ಸಾವಿನ ಬಗ್ಗೆ ನೀವು ಏನೇನು ಮಾತನಾಡ್ತಾ ಇಲ್ಲ ಅಂತ ಎಜಿ ಅವರು ಮಧ್ಯಪ್ರವೇಶ ಮಾಡಿದ್ರು, ಅಡ್ವೊಕೇಟ್ ಜನರಲ್. ಇದೇ ಸಂದರ್ಭದಲ್ಲಿ ಕಾನೂನಿನ ಪ್ರಕಾರ ಏನು ತನಿಖೆ ಮಾಡಬೇಕಾಗಿದೆ ಮಾಡಿ, ನೀವು ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ಅಂತ ಸಂದೇಶ್ ಚೌಟಾ ಅವರು ವಾದ ಮಂಡನೆ ಮಾಡಿದ್ದಾರೆ. ಯಾಕಂದರೆ ಸಂಪೂರ್ಣವಾಗಿ ಈ ವಿಚಾರವನ್ನು ನೋಡಿದಾಗ ಸಂದೇಶ್ ಚೌಟಾ ಅವರು ನಿಖಿಲ್ನನ್ನ ಅರೆಸ್ಟ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಬರ್ತಾ ಇದ್ರು. ಅರೆಸ್ಟ್ ಮಾಡಿರುವಂಥದ್ದು ತಪ್ಪು, ತನಿಖೆ ಮಾಡ್ತಾ ಇದ್ದೀವಿ, ಸಹಕಾರ ಕೊಡಿ ಅಂತ ಹೇಳಬಹುದಾಗಿತ್ತು. ಆದರೆ ಕಾರಣ ಕೊಡದೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಒಂದು. ಎರಡನೇದು, ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ಅವತ್ತು 2 ಗಂಟೆ 30 ನಿಮಿಷಕ್ಕೆ ಈ ಪ್ರಕರಣ ತನಿಖೆ ಮಾಡೋದಕ್ಕೆ ಸಿಐಡಿಗೆ ವಹಿಸಿದ್ದಾರೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡಿಬಹುದಾಗಿತ್ತು. ಸಿಸಿಬಿ ಪೊಲೀಸರು ಇಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಹೀಗಾಗಿ ಅರೆಸ್ಟ್ ಮಾಡುವಂತಹ ಒಂದು ಹಕ್ಕು ಅವರಿಗಿರಲಿಲ್ಲ. ಅದೇ ರೀತಿಯಾಗಿ ಅರೆಸ್ಟ್ ಮಾಡಬೇಕಾದ್ರೆ ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿ ಅರೆಸ್ಟ್ ಮಾಡಬೇಕಾಗಿತ್ತು, ಕಾರಣ ಕೊಡಬೇಕಾಗಿತ್ತು. ಆದರೆ ಕಾರಣನೇ ಕೊಡದೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಸಂದೇಶ್ ಚೌಟಾ ಅವರು ವಾದ ಮಂಡನೆ ಮಾಡಿದ್ದಾರೆ ನಿಖಿಲ್ ಪರವಾಗಿ. ಇದೇ ಸಂದರ್ಭದಲ್ಲಿ ಅಡ್ವೊಕೇಟ್ ಜನರಲ್ ಎಜಿ ಅವರು ಮಧ್ಯಪ್ರವೇಶ ಮಾಡಿದ್ರು. ಎಜಿ ಅವರು ಮಧ್ಯಪ್ರವೇಶ ಮಾಡಿ, ಅಲ್ರಿ ನೀವು ಮಾತನಾಡ್ತಾ ಇದ್ದೀರಾ ನಿಜ, ಆದರೆ 11 ಜನ ಸಾವನ್ನಪ್ಪಿದ್ರಲ್ವಾ, ಅದರ ಬಗ್ಗೆ ನೀವು ಮಾತನಾಡ್ತಾ ಇಲ್ಲ, ಅದನ್ನು ಬಿಟ್ಟು ಬೇರೆ ಎಲ್ಲ ಮಾತನಾಡ್ತಾ ಇದ್ದೀರಿ ಅಂತ ಅಡ್ವೊಕೇಟ್ ಜನರಲ್ ಅವರು ಮಧ್ಯಪ್ರವೇಶ ಮಾಡಿದ್ರು. ಇದಕ್ಕೆ ಸಂದೇಶ್ ಚೌಟಾ ಅವರು ಕೂಡ ಪ್ರತಿವಾದ ಸಲ್ಲಿಸಿದ್ದಾರೆ. ನಿಖಿಲ್ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಇನ್ನು ಕೆಲವು ಹೊತ್ತಿನವರೆಗೆ ನಡೀತು. ನಾಳೆ ಬೆಳಗ್ಗೆ 10:30ಕ್ಕೆ ಮತ್ತೆ ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ. ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಅಡ್ವೊಕೇಟ್ ಜನರಲ್ಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಆಯಿತು, ನೀವು ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿ. ಇವರೇನು ವಾದ ಮಂಡನೆ ಮಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ, ಇದಕ್ಕೆ ನಿಮ್ಮ ಪ್ರತಿವಾದ ಏನು, ನಿಮ್ಮ ಆಕ್ಷೇಪಣೆ ಏನು ಅಂತ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇದೀಗ ಸಮಯಾವಕಾಶ ಕೊಡಲಾಗಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಮತ್ತೆ ವಾದ ಪ್ರತಿವಾದ ನಡೆಯುತ್ತೆ. ಅಡ್ವೊಕೇಟ್ ಜನರಲ್ ಅವರು ನಾಳೆ ತಮ್ಮ ಪ್ರತಿವಾದ ಸಲ್ಲಿಕೆ ಮಾಡಲಿದ್ದಾರೆ. ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಎಜಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ.